ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ನಮಗೆಲ್ಲ ಸನ್ಯಾಸಿಗಳಿಗೆ ಭಿಕ್ಷುಗಳು ಎಂದು ಕರೀತಾರೆ. ಅದಕ್ಕಾಗಿ ಮನೆಗೆ ಭಿಕ್ಷೆಗೆ ಬರ್ರಿ ಭಿಕ್ಷೆಗೆ ಬರ್ರಿ ಅಂತ ಕರೆಯುವ ಪದ್ಧತಿ. ಸನ್ಯಾಸಿಗಳು ಅಂದರೆ ಭಿಕ್ಷುಕರು, ಭಿಕ್ಷೆ ಬೇಡಿ ತಿನ್ನುವಂತಹ ಪದ್ಧತಿ. ನಾವು ಕೇಳದೇ ಇದ್ರೂ ನೀವು ಕೊಡ್ತೀರಾ, ಆದ್ದರಿಂದ ನಿಮಗೆ ಭಿಕ್ಷೆ ಕೊಡಿ ಅಂತ ನಾವೇನು ಕೇಳುವುದಿಲ್ಲ. ಆದರೆ ಈ ಭಿಕ್ಷೆಯನ್ನು ಮಾತ್ರ ಅವಶ್ಯವಾಗಿ ಓಪನ್ ಆಗಿ ಎಲ್ಲರಿಗೂ ಕೇಳ್ತೇವೆ. ಒಬ್ಬೊಬ್ಬರು ಕನಿಷ್ಠ 2 ನಿಮಿಷದ ಭಿಕ್ಷೆಯನ್ನು ಕೊಡಿ. ದೇವರಿಗಾಗಿ, ಅನುಸಂಧಾನಕ್ಕಾಗಿ, ಧರ್ಮಕ್ಕಾಗಿ ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಧರ್ಮ ಮಾಡ್ತೀರಿ, ಧಾರ್ಮಿಕರು ಅಂತ ನನಗೆ ಗೊತ್ತು. ಆ ವಿಶ್ವಾಸದಿಂದಲೇ ಇಷ್ಟು ದೂರ ಓಡಿ ಬಂದಿದ್ದೇವೆ ನಿಮ್ಮ ಸಲುವಾಗಿ. ಆದರೆ ಭಕ್ತಿಯಿಂದ ದೇವರ ಚಿಂತನ ಬೇರೆ, ಧರ್ಮ ಬೇರೆ. ಅದು ಧರ್ಮದೊಳಗೆ ಸೇರುತ್ತೆ. ಆದರೆ ನಿರಂತರವಾಗಿ ಚಿಂತನೆ ಮಾಡಿದರೆ ಅದು ಬಹಳ ದೊಡ್ಡ ಯೋಗ್ಯತೆ. ಆದರೆ ಮೊದಲು ಹಂತದಲ್ಲಿ, ಮೊದಲು ಹೆಜ್ಜೆ, ಮೊದಲು ಮೆಟ್ಟಲು 1-2 ಕ್ಷಣ, 1-2 ನಿಮಿಷ ತನ್ಮಯರಾಗಿ ದೇವರು ಮಾಡಿದ ಉಪಕಾರ. ದೇವರ ಶ್ವಾಸ ಇಲ್ಲದೆ ಎಲ್ಲಿಯೋ ಒದ್ದಾಡಿ ಸಾಯುವಂತಹ ಪರಿಸ್ಥಿತಿ ಇಲ್ಲ. ಒಳ್ಳೆ ಗಾಳಿ, ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದೇವೆ, ಶುದ್ಧವಾದ ಗಾಳಿ ಇದೆ. ಹೀಗೆ ಒಂದೊಂದು ಉಪಕಾರವನ್ನು ಉಪಕಾರ ಅಂತ ಮನಸ್ಸಿನಿಂದ, ಕಣ್ಣು ಒದ್ದೆಯಾದರೆ ಬಹಳ ಸಂತೋಷ, ಕೊನೆ ಪಕ್ಷ ಮನಸ್ಸಾದರೂ ಒದ್ದೆಯಾಗಿ ಆ ಭಗವಂತನ ಸ್ಮರಣೆ ಬರುವಂತಾದರೆ ಆಗ ಜನ್ಮ ಸಾರ್ಥಕವಾಗುತ್ತೆ. ಆ ಭಿಕ್ಷೆಯನ್ನು ನಿಮ್ಮೆಲ್ಲರಿಂದ ನಾವು ಬೇಡ್ತೇವೆ. ಅಷ್ಟನ್ನು ಮಾಡಿ ಭಗವಂತನ ಎಷ್ಟು ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ, ಹೃದಯದಲ್ಲಿ ಪರಮಾತ್ಮ ಒಮ್ಮೆ ಪ್ರವೇಶ ಮಾಡಿದ ಅಂದರೆ ಧುನೋತಿ ಅಶೇಷಂ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೊಡ್ತಾನೆ. ಸಂಸಾರದಿಂದಲೇ ಉದ್ಧಾರ ಮಾಡ್ತಾನೆ. ಅಂತಹ ಅಪಾರವಾದ ಕಾರುಣ್ಯ ಪರಮಾತ್ಮನದಿದೆ. ಅವನಿಗೇನು ಲಾಭ ಇಲ್ಲ. ಅದೇ ಹೇಳ್ತೇನೆ, ಯತ್ರ ತ್ರಿಸರ್ಗೋ ಮೃಷಾ, ಏನೂ ಲಾಭ ಇಲ್ಲ. ಒಂದೇ ಒಂದು ಕೆಲಸ ಮಾಡೋದಕ್ಕೆ 10 ಲಾಭಗಳನ್ನು ನಾವು ವಿಚಾರ ಮಾಡಿದ್ವಿ. ಒಂದು ಕೆಲಸ ಲಾಭ 10 ಬೇಕು ನಮಗೆ.
ಅನಾಯಾಸೇನ ಊರಿಗೆ ಹೊಂಟಿದ್ದೇವೆ ಒಬ್ಬರ ಭೇಟಿಗೆ, ಅದೇ ಸಂದರ್ಭದಲ್ಲಿ ಇನ್ನು 10 ಕೆಲಸ ಮಾಡ್ಕೊಂಬರೋಣ, ಸುಮ್ಮನೆ ಯಾಕೆ ಹೋಗೋದು? ಯಾರ್ದೋ ಮದುವೆ ಅಂತ ಹೊಂಟಿರ್ತಾರೆ, ಒಂದು ಮದುವೆಗೆ ಅಂತ ಹೋದರೆ ಅವರಿಗೆ ಆಹಾರ ಕೊಟ್ಟು ಬರಬೇಕು. ಆದರೆ ಅಷ್ಟಕ್ಕೆ ಸುಮ್ಮನೆ ಖರ್ಚು ಮಾಡಿಕೊಂಡು ಯಾಕೆ ಬರೋದು? ಇನ್ನು 10 ಕಡೆಗೆ ಹೋಗಿ 10 ಲಾಭಗಳನ್ನು ಮಾಡಿಕೊಂಡು ಬೇರೆ ಬೇರೆ ಲಾಭ ಮಾಡ್ಕೊಳ್ಳೋಣ ಅಂತ ಏನೇನೋ ವಿಚಾರ ಮಾಡ್ತಾರೆ. ಒಂದು ಸಣ್ಣ ಕೆಲಸಕ್ಕೆ 10 ಲಾಭಗಳ ವಿಚಾರ ಮಾಡಿದರೆ ಒಬ್ಬೊಬ್ಬ ವ್ಯಕ್ತಿಗಾಗಿ ಅನಂತ ಕಾರ್ಯಗಳನ್ನು ದೇವರು ಮಾಡ್ತಾನೆ, ಅನಂತ ಕಾಲದವರೆಗೆ ಮಾಡ್ತಾನೆ, ಅನಾದಿ ಕಾಲದಿಂದ ಮಾಡ್ತಾ ಇದ್ದಾನೆ. ಪ್ರಯೋಜನ ಒಂದಿಲ್ಲ, ಬಹಳ ಇಲ್ಲ, ಸ್ವಲ್ಪ ಇದೆ ಅಲ್ಲ, ಒಂದೂ ಇಲ್ಲ. ಮೃಷ ಅಂತ ಹೇಳ್ತದೆ ಭಾಗವತ, ಯತ್ರ ತ್ರಿಸರ್ಗೋ ಮೃಷ. ಏನಂದ್ರೆ ಏನೂ ಪ್ರಯೋಜನ ಇಲ್ಲ, ಸ್ವಾರ್ಥ ಅನ್ನೋದು ಏನೂ ಇಲ್ಲ. ಪರಮಾತ್ಮ ಸಿದ್ಧಾರ್ಥ, ಅವನಿಗೇನು ಬೇಕೋ ಎಲ್ಲ ಅವನ ಹತ್ರ ಇದೆ. ಅವನೇನು ಮಾಡಬೇಕು ಅಂದ್ಕೊಂಡಿದ್ದಾನೆ ಮಾಡ್ಲಿಕ್ಕೆ ಸಮರ್ಥ, ಯಾರ ಸಹಾಯ ಬೇಕಾಗಿಲ್ಲ. ಸಿದ್ಧ ಸಂಕಲ್ಪ. ಅಂತಹ ಸ್ವಾಮಿ ಕೃತಕೃತ್ಯನಾದ ಪರಮಾತ್ಮ, ಆದರೂ ಎಲ್ಲವನ್ನೂ ಮಾಡ್ತಾನೆ. ಅಂದ್ರೆ ನಾನು ಯಾಕೆ ಹೇಳಿದ್ ಬಂದೆ ಅಂದ್ರೆ, ಇಷ್ಟು ಅಂತರ ಇದೆ. ಹೀಗಿರುವಾಗ ಒಂದು ಸ್ವಲ್ಪ ಏನಾದರೂ ಶಕ್ತಿ ಬಂತು, ಸಾಮರ್ಥ್ಯ ಬಂತು ಅಂದ್ರೆ ನಾನೇನು ಸಾಮಾನ್ಯ ಅಲ್ಲ, ನಾನೇ ದೇವರಿರಬಹುದೇನೋ ಅಂತ ಅಹಂಕಾರದಿಂದ ಕೆಲವರು ತಿಳ್ಕೋತಾರೆ. ದಯವಿಟ್ಟು ಮಹಾಸ್ವಾಮಿಗಳಿಗೆ 2 ಲಕ್ಷ ರೂಪಾಯಿ ಸೇವೆಯನ್ನು ಅಯೋಧ್ಯೆಯ ಚೌಪಟ ಸ್ವಲ್ಪ